ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರ ಸ್ನೇಹಿತರುಗಳಿಗೆ ಈ ದಿವಸ ನನ್ನ ಜೊತೆಯಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಕುಮಾರ್ ಅವರು ಬಂದಿದ್ದಾರೆ. ಹಾಗೂ ಇನ್ನೊಬ್ರು ನಮ್ಮ ಆತ್ಮೀಯರು ಗ್ರಾಮಸ್ಥರು ಆದಂತ ಎಲ್ ಕೆ ಆನಂದ್ ಅವರು ಬಂದಿದ್ದಾರೆ. ಇನ್ನೊಬ್ರು ನಮ್ಮ ಗ್ರಾಮಸ್ಥರು ಆತ್ಮೀಯರಾದಂತ ಸುನಿಲ್ ಕುಮಾರ್ ಬಂದಿದ್ದಾರೆ. ಹಾಗೂ ಇನ್ನೊಬ್ರು ನಮ್ಮ ಆತ್ಮೀಯರು ಗ್ರಾಮಸ್ಥರಾದಂತ ಲಕ್ಷ್ಮಣ್ ಅವರು ಬಂದಿದ್ದಾರೆ. ಇನ್ನೊಬ್ರು ನನ್ನ ಆತ್ಮೀಯರು ನನ್ನ ಹಿರಿಯ ಅಣ್ಣನವರಾದಂತ ಅಂಬರೀಷ್ ಅಣ್ಣ ಬಂದಿದ್ದಾರೆ. ಹಾಗೂ ಇಲ್ಲಿ ಬಂದು ಈ ಮಾಧ್ಯಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಾನಿವತ್ತೇನು ರಾಜಕೀಯ ಏನಿಲ್ಲ, ನನಗೆ ಬಂದಿರತಕ್ಕಂಥ ನನ್ನ ಮೇಲೆ ಮಾಡಿರತಕ್ಕಂಥ ಆಪಾದನೆಗೆ ಸ್ಪಷ್ಟೀಕರಣಕ್ಕೆ ಬಂದಿರೋಂಥದ್ದು. ನಾನು 4 ವರ್ಷದ ಹಿಂದೆ ನಮ್ಮ ಲಾಳನ್ಕೆರೆ ಗ್ರಾಮದ ಶ್ರೀ ಮಾರಿಕಾಂಬ ದೇವಿಯವರ ಕಟ್ಟಡದ ಜೀರ್ಣೋದ್ಧಾರ ಕಾಮಗಾರಿ ಉದ್ಘಾಟನಾ ಸಮಾರಂಭ ಮತ್ತು ಕಟ್ಟಡಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ನೊಣವಿಕೆರೆ ಸಂತೋಷ ಎನ್ನುವ ವ್ಯಕ್ತಿ ಜೊತೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ನನ್ನ ಕೇಳ್ತಾರೆ, ಏನ್ ನಿಮ್ಮ ಪಕ್ಷದಿಂದ ಏನಿಲ್ವಾ, ನಿಮ್ಮ ನಾಯಕರಿಂದ ಏನಿಲ್ವಾ ಅಂತಾರೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಗುಡಿಗೌಡರು ಶಿವಕುಮಾರ್ ಮತ್ತು ಇನ್ನೊಬ್ರು ನಂಜೇಶ್ ಅಂತ ಇಬ್ಬರನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಯಲ್ಲಿ ಕೂರಿಸಿ ನಾನು ನಮ್ಮೂರ ಗ್ರಾಮಕ್ಕೆ ಕಟ್ಟಡಕ್ಕೆ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿರ್ತೀನಿ. ಆಮೇಲೆ ನಾನೇ ಹೇಳ್ತೀನಿ, ಸರ್ ನೀವು ಕೈಯಿಂದ ಕೊಡೋದು ಬೇಡ, ಸರ್ಕಾರ ಇದೆ, ಬೊಮ್ಮಾಯಿ ಸರ್ಕಾರ ಇದೆ, ಗ್ರಾಂಟ್ ಹಾಕ್ಸ್ಕೊಡಿ ಅಂತ ಕೇಳ್ತೀನಿ. ಸರಿ, ನಂದು 10 ಲಕ್ಷ ಬರ್ಕೊಳ್ಳಿ ಅಂತಾರೆ. 10 ಲಕ್ಷ ಬರ್ಕೊಳ್ಳಿ, ನಾನು ಹಾಕ್ಸ್ಕೊಡ್ತೀನಿ. ಅಲ್ಲಿ ಬಂದು ಅಲ್ಲಿ ಶುರು ಆಗುತ್ತೆ. ಪತ್ರಿಕೆಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ ಕೇಳ್ತೀವಿ, ಇಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ, ನೀವು ಬರ್ಕೊಳ್ಳಿ, ತೊಂದರೆ ಮಾಡಿ ಅಂತ. ಅದಾದ ನಂತರ ಕಾರ್ಯಕ್ರಮ ಇನ್ನ 2 ದಿವಸ ಇದ್ದಂತ ಸಂದರ್ಭದಲ್ಲಿ ಅವತ್ತಿನ ಒಂದು ಪಕ್ಷದ ಕಾರ್ಯಕರ್ತರು ಸಂತೋಷನ ವೇದಿಕೆ ಮೇಲೆ ಹತ್ತಿಸ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ದುಡ್ಡು ಕೊಟ್ರೆ ಮಾತ್ರ ವೇದಿಕೆ ಮೇಲೆ ಹತ್ಬೇಕು, ಇಲ್ಲ ಅಂದ್ರೆ ನಾವು ಗಲಾಟೆ ಮಾಡ್ತೀವಿ ಅಂತ ಒಂದು ವಿಚಾರ ನನಗೆ ಮುಟ್ಟುತ್ತೆ. ಆ ಸಂದರ್ಭದಲ್ಲಿ ನಾನೇನ್ ಮಾಡ್ತೀನಿ, ಮತ್ತೆ ಸಂಜೆ ಕಾರ್ಯಕ್ರಮ ಅನ್ನಂಗೆ ಬೆಳಗ್ಗೆ ಎದ್ದು ನಾನು ಸಂತೋಷ್ ಅವರಿಗೆ ಫೋನ್ ಮಾಡಿ, ಸರ್ ಒಳ್ಳೆ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾ ಸ್ವಾಮಿಗಳು ಬರ್ತಾರೆ, ಕಾಗಿನೆಳೆ ಶ್ರೀಗಳು ಬರ್ತಾರೆ, ರಂಭಾಪುರಿ ಪೀಠದ ಶಾಖಾ ಮಠದ ನುಗ್ಗೇಹಳ್ಳಿ ಶ್ರೀಗಳು ಬರ್ತಾರೆ, ಮತ್ತೆ ಆಗಿನ ಲೋಕಸಭಾ ಸದಸ್ಯರಾದಂಥ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಬರ್ತಾರೆ, ಶಿವಲಿಂಗಿ ಅವರು ಇರ್ತಾರೆ, ಇನ್ನು ಬೇರೆ ಬೇರೆ ಅತಿಥಿಗಳು ಇರ್ತಾರೆ. ಅಲ್ಲಿ ನಮ್ಗೆ ಯಾವುದೇ ರೀತಿ ಅವಮಾನ ಆಗೋದು ಬೇಡ. ನೀವೊಂದು ಕೆಲಸ ಮಾಡಿ, ಗ್ರಾಂಟು ನೀವು ಹಾಕ್ಸ್ಕೊಡೋದಾದ್ರೆ ನನಗೆ 4 ಲಕ್ಷ ರೂಪಾಯಿ ದುಡ್ಡನ್ನು ಕೊಡಿ. ನೀವು ನಾಳೆಗೆ ಬೆಂಗಳೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಗ್ರಾಂಟ್ ಹಾಕ್ಸಿ, ನಾನು 1 ತಿಂಗಳೊಳಗೆ ಬಿಲ್ ಬರ್ಸಿ ವಾಪಸ್ ನಿಮಗೆ 4 ಲಕ್ಷ ದುಡ್ಡನ್ನು ಕೊಡ್ತೀನಿ. ಸರಿ ಆಯ್ತು ಯೋಗಿಸೋಣ, ನಾನೇನು ಮಾಡ್ಬೇಕು ಅಂತಾರೆ. ಯಾರಿಗಾರ ಹೇಳಿ ಸರ್, ನಾನು ಬೇಕಾದ್ರೆ ನಾನು ಗ್ಯಾರಂಟಿ ಇರ್ತೀನಿ, ಬೇಕಾದ್ರೆ ನೀವು ಯಾವತ್ತು ಹಾಕ್ಸ್ಕೊಡ್ತಾರೋ ಆ ತಿಂಗಳೊಳಗೆ ನಾನು ಬರೆಸ್ಕೊಡ್ತೀನಿ, ರೆಡಿ ಇರುತ್ತೆ. ಸರಿ, ಯಾರಿಗೆ ಹೇಳಲಿ ಅಂತಾರೆ. KVN ಶಿವಣ್ಣಗೆ ಹೇಳಿ ಸರ್ ಅಂತೀನಿ. KVN ಶಿವಣ್ಣಗೆ ಹೇಳಿದ್ದೀನಿ ಹೋಗಿ ಅಂತ ಅಂದಮೇಲೆ ನಾನೇನು ಮಾಡ್ತೀನಿ, ಫೋನ್ ಮಾಡಿದಾಗ ಸಂಜೆ 5 ಗಂಟೆಗೆ ಬನ್ನಿ. ಆ ಸಂದರ್ಭದಲ್ಲಿ 5 ಗಂಟೆಗೆ ನಾನು, ನಮ್ಮ ಎಲ್ ಕೆ ಆನಂದ್, ಇನ್ನೊಬ್ರು ಸತೀಶ್ ಅಂತ ಬರ್ತಾರೆ, ಇಬ್ಬರನ್ನು ಕೂಡಿ ಅಲ್ಲಿಗೆ ಹೋಗ್ತೀನಿ. 5 ಗಂಟೆಗೆ ಹಣ ಕೊಡ್ತಾರೆ, ಚೀಟಿಲಿ ಬರ್ಕೋತಾರೆ ಅವರು ಬುಕ್ಕಲ್ಲಿ. ಬಂದು ನಾನು ಸೀದಾ ಬಂದು 6 ಗಂಟೆ ಹಂಗೆ ಬಂದು ನಾನು ಗ್ರಾಮದ ಗುಡಿಗೌಡರಾದ ಶಿವಕುಮಾರ್ ಕೈ ತಲುಪಿಸ್ತೀನಿ. ಅಲ್ಲಿಗೆ ಅದು ಮುಗೀತು. 8:15 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಎನ್ನಾರು ಸಂತೋಷ್ ಬರ್ತಾರೆ, ಎಲ್ಲ ನಾನು ಹೇಳಿದಂಥ ಮುಖ್ಯ ಅತಿಥಿಗಳು ಶ್ರೀಗಳೆಲ್ಲ ಇರ್ತಾರೆ. ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಅವತ್ತು ಕಾರ್ಯಕ್ರಮದಲ್ಲಿ ಫಸ್ಟ್ನೇ ಭಾಷಣದಲ್ಲಿ ಹೇಳ್ತಾರೆ, ನನ್ನ ಪ್ರೀತಿ ಅಣ್ಣನವರು ಹಾಗೂ ನನ್ನ ರಾಜಕೀಯ ಮಾರ್ಗದರ್ಶಕರಾದ ಲಾಳನ್ಕೆರೆ ಯೋಗೀಶ್ ಅಣ್ಣವರೇ ಅಂತಾರೆ. ಅವತ್ತಿನ ನಾಟಕ ಹೆಂಗಿತ್ತ ಗೊತ್ತಿಲ್ಲ. ಹೇಳಾದ್ಮೇಲೆ ನಮಗೂ ಏನಾಯ್ತು, ಸ್ವಲ್ಪ ಇದಾಯ್ತು. ಕಾರ್ಯಕ್ರಮ ಮುಗಿಯುತ್ತೆ. ಇವರು ಮತ್ತೆಲ್ಲೂ ಅದು ಸುದ್ದಿ ಎತ್ತಲ್ಲ. ಅದು ಕಳೆದ 6 ತಿಂಗಳಾದ್ಮೇಲೆ, ದೇವಸ್ಥಾನ ಕಳೆದು ಲೆಕ್ಕಾಚಾರ ಆಗಿ 6 ತಿಂಗಳಾದ್ಮೇಲೆ
ನಮ್ಮ ಗ್ರಾಮಸ್ಥರು ಕುಮಾರು ಸುನಿಲ್ ಕುಮಾರ್ ಅವರೆಲ್ಲ ಒಂದು ಟೀಮ್ ಯಾವುದೋ ತಾಲೂಕು ಆಫೀಸ್ ಹತ್ರ ಒಂದು ಕೆಲಸದ ಮೇಲೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಇಲ್ಲೇ ಮನೆ ಅಲ್ವಾ ಸಂತೋಷ್ ಮನೆ, ಒಂದು ಉಳಿದ ದುಡ್ಡು ಕೊಟ್ಟಿಲ್ಲ ಕೇಳೋಣ ಅಂತ ಹೋಗ್ತಾರೆ ಅವರು. ಇಲ್ಲ ಲೆಟರ್ ಹಾಕಿದೀನಿ ಬಂದ್ಬಿಡುತ್ತೆ, ಅಲ್ಲಿಗೆ 6 ತಿಂಗಳು ಆದ್ಮೇಲೆ ಬರುತ್ತೆ, ನಾನು ಗ್ರ್ಯಾಂಡ್ ಕೊಡ್ತೀನಿ, ಆ 4 ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಡಿ ಬಿಲ್ ಬರೆಸಿ, ಈಗ ಹಾಕ್ಸಿನ್ ಬರುತ್ತೆ ಇನ್ನೊಂದು 8-10 ದಿವಸದಲ್ಲಿ ಅಂತೇಳಿ ಬರ್ತಾರೆ. ಅಲ್ಲಿಗೆ ಒಂದು 3-4 ತಿಂಗಳಾಯ್ತು. ಚುನಾವಣೆ ಹತ್ರ ಬಂತು, BJP ಟಿಕೆಟ್ ಸಿಗಲಿಲ್ಲ. ನಾವೇ ಏನೋ ಗಂಗಣ್ಣನ ಎಲ್ಲರನ್ನು ಹಿಡಿದು ಹೋರಾಟ ಮಾಡಿ ಟಿಕೆಟ್ ಕೊಡಿಸೋ ವ್ಯವಸ್ಥೆ ಮಾಡಿ ಚುನಾವಣೆ ಮುಗೀತು. ಚುನಾವಣೆ ಮುಗಿದ ಮೇಲೆ ಸೋತ ನಂತರ MP ಚುನಾವಣೆಗೂ ಕಾಣಿಸ್ಕೊಳ್ಳಲ್ಲ ಇವರು. ನಮ್ಮ ಸಂಘಟನೆ ಆಗಿನ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಓಡಾಡ್ಕೊಂಡು ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಕಾರ್ಯಕರ್ತರ ಜೊತೆ ಇದ್ವಿ. ಇಷ್ಟೇ, ನಮ್ಗೆ ಅವ್ರಿಗೂ ಸಂಬಂಧ ಇಲ್ಲ. ಅವರು ನಮಗೆ 4 ಲಕ್ಷ ರೂಪಾಯಿ KVN ಶಿವಣ್ಣ ಕೊಟ್ಟಿರೋದು ಬಿಟ್ರೆ ಇನ್ನು 6 ಲಕ್ಷ ಕೊಡ್ಲಿಲ್ಲ. ಈಗ ಮೊನ್ನೆ ನನಗೆ ಒಂದು ಆಡಿಯೋ ಸಿಕ್ಕಿದೆ. ಮೇ 20ನೇ ತಾರೀಕು ಒಂದು 7ವರೆಗೆ ನನಗೊಂದು ಆಡಿಯೋ ಬರುತ್ತೆ. ನನಗೆ ಹಿಂದೆ ಸುಮ್ಮನೆ ಇದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಒಂದು ತಿಂಗಳಿಂದ, ಅಲ್ಲಿಗೆ ಒಂದು ತಿಂಗಳಿಂದ ಒಂದು 7-8 ಜನ ಇರುತ್ತೆ, ಅವರೇ ಬ್ಲ್ಯಾಕ್ ಮೇಲ್ ಮಾಡೋದು. ಒಂದು ದೊಡ್ಡ ಹಗರಣ ಹಿಡ್ದೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ. ನಾನು ಏನು ಸಾಕ್ಷಿ ಇಲ್ಲಲ್ಲ, ಏನು ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೆ. ಏಪ್ರಿಲ್ 20ನೇ ತಾರೀಕು ಬಂದ ನಂತರ ಆವಾಗ ನನಗೆ ಕೇಳಿಸ್ಕೊತೀನಿ, ನನ್ನನ್ನ ಏಕವಚನದಲ್ಲಿ ನನ್ನ ತಾಯಿನೂ ಸಮೇತ ಏನೇನೋ ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳ್ಬಾರ್ದು, ಆ ಥರ ಮಾತಾಡಿ ಅವನು ನನ್ನ ಮಗನ ಬೆಂಕಿ ಹಚ್ಚಿ ನಾನು ಬರ್ತೀನಿ, ಅವನು ಬಂದು ನಾನು ಯಾರಿದ್ರು ನಾನು ನೋಡ್ಕೊತೀನಿ, ಯಾರು ಬಂದ್ರು ಅನ್ನೋ ಭಾವನೆಯಲ್ಲಿ ಹೇಳ್ತಾರೆ. ಅದು ಬಿಡಿ, ಅದು ನನ್ನ ಕಾನೂನು ಪ್ರಕಾರ ಏನು ಬಿಡು, ಕಾನೂನು ಪ್ರಕಾರ ಅದು ನಾನು ಏನು ಮಾಡಬೇಕು, ನಾನು ಕಾನೂನು ಪ್ರಕಾರ ನಾನು ಅದಕ್ಕೆ ಕ್ರಮ ಕೈಗೊಳ್ಳೋಕೆ ನಾನು ಇದು ಮಾಡ್ತೀನಿ. ನನಗೆ ಬಂದಿರತಕ್ಕಂಥದ್ದು ಈಗ ಯಾವುದು 10 ಲಕ್ಷ ರೂಪಾಯಿ. ನಾನು ಗ್ರಾಮದಲ್ಲಿ ಇದುವರೆಗೂ ನಮ್ಮ ಗ್ರಾಮಸ್ಥರು ಯಾರು ಹೇಳಿರುವೆ, ನಾವು ಒಂದೇ ₹1 ಊರಲ್ಲಿ ಯಾರ ತಲೂ ₹1 ವ್ಯವಹಾರ ಮಾಡಿಲ್ಲ, ₹1 ಯಾರಿಗೂ ಮೋಸನೂ ಮಾಡಿಲ್ಲ, ನಾವು ಅಷ್ಟೇ ಆತ್ಮೀಯವಾಗಿ ಚೆನ್ನಾಗಿದ್ದೀವಿ. ಇದು ಏನಕ್ಕೆ ಬಂತ ಗೊತ್ತಿಲ್ಲ, ಇವನು ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ಏನು ಅಂತ ಇಲ್ಲ. ಈಗ ನನಗೆ ಬೇಕಾಗಿರೋದು 10 ಲಕ್ಷ ರೂಪಾಯಿ ದುಡ್ಡನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಂದಿರತಕ್ಕಂಥದ್ದು KVN ಶಿವಣ್ಣ 4 ಲಕ್ಷ ರೂಪಾಯಿ, ನಮ್ಮ ಸತೀಶ್ ಮತ್ತೆ ದೇವಮುಖ ಅಂತ ಕೊಟ್ಟಿರೋದು 4 ಲಕ್ಷ ಬಿಟ್ರೆ ಬೇರೆ ಹಣ ಬಂದಿಲ್ಲ. ಈತ ನಾನು ಊರಿಗೆ ಬರ್ತೀನಿ, ಕರ್ಪೂರ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ನಾನು ಇದಕ್ಕೋಸ್ಕರಲೇ ಬಂದಿರೋದು. ಆ ಆಡಿಯೋ ಬಂದಾದ್ಮೇಲೆ ನಾನು ಶುಕ್ರವಾರ ದಿವಸ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟೆ, ಗ್ರಾಮಸ್ಥನೆಲ್ಲ ಕೂರಿಸ್ಕೊಂಡು. ನೊಣಂಕೆರೆ ಸಂತೋಷ, ಏನಾದ್ರು ನೀನು 10 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಬಂದು ನಮ್ಮ ಗ್ರಾಮದಲ್ಲಿ ನೀನು ಹೇಳಪ್ಪ, ಗ್ರಾಮಸ್ಥರು ಏನು ತೀರ್ಮಾನ ತಗೋತಾರೋ ನಾನು ಬದ್ಧ ಇದ್ದೀನಿ, ನಾನು ಹೇಳಿದ್ದೆ. ಪ್ರತಿಕ್ರಿಯೆ ಬರೆದಿದ್ದಕ್ಕೆ ಇವತ್ತು ನಾನು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಬರೋ ಅಂತ 30ನೇ ತಾರೀಕು ಭಾನುವಾರ 10 ಗಂಟೆಗೆ ಲಾಳಂಕೆರೆ ಗ್ರಾಮದ ಶ್ರೀ ಮಾರಿಕಾಂಬೆ ದೇವಿಯವರ ಸನ್ನಿಧಾನದಲ್ಲಿ ನಾನು ಗ್ರಾಮಸ್ಥರ ಮುಖಾಂತರ ಸತ್ಯ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಗ್ರಾಮಸ್ಥರ ಮುಖಾಂತರ ನಾನು ಕುಟುಂಬ ಸಮೇತ ಸತ್ಯ ಮಾಡಕ್ಕೆ ರೆಡಿ ಇದ್ದೀನಿ. ಹೇಗೆ ಅಮ್ಮನವರ ಮಡಿ ನೀರನ್ನು ಹಾಕ್ಸ್ಕೊಂಡು ನಾನು ಅಮ್ಮನವರ ಮೂರ್ತಿ ಮೇಗಳನ್ನ ಹೂವಿನವರ ಹಾಕ್ಸ್ಕೊಂಡು ಕರ್ಪೂರ ಹಚ್ಚಿ ಒಂದು ಕೈಯಲ್ಲಿ ಕರಗುಂಬದಲ್ಲಿ ನೀರು, ಹಾಲು, ಉಪ್ಪು ಹೊತ್ಕೊಂಡು ನಾನು ಸತ್ಯ ಮಾಡ್ತೀನಿ. ಇಲ್ಲ ನೀನೇನಾರು 6 ಲಕ್ಷ ಕೊಟ್ಟಿದ್ರೆ, 4 ಲಕ್ಷ ಜೊತೆ ಇನ್ನು 6 ಲಕ್ಷ ಕೊಟ್ಟಿದ್ರೆ ನೀನು ನಿನ್ನ ಕುಟುಂಬದ ಸಮೇತ ಬಂದು ಸತ್ಯ ಮಾಡು. ಅದೇನಾದ್ರು ಆತ ಬಂದು ಮಾಡಿದ್ರೆ ಗ್ರಾಮಸ್ಥರು ಏನ್ ದಂಡ ಆಗ್ತಾರೆ ನಾನು ಸಿದ್ಧ ಇದ್ದೀನಿ. ನಾನು ಜಮೀನ್ ಮಾರಿಯಲ್ಲಿ ನಾನು ಕೊಡ್ತೀನಿ, ಇನ್ನತ್ತು ದುಡ್ಡಿಲ್ಲಪ್ಪ, ನಾನು ಬಡವ, ಜಮೀನ್ ಮಾರಿಯಲ್ಲಿ ನಾನು ಕೊಡ್ತೀನಿ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇವರು ಸುಮ್ಮನೆ ಯಾರ್ದೋ ಇದಕ್ಕೋಸ್ಕರ ಪ್ರವೋಕ್ ಆಗಿ ಮಾತಾಡಿದ್ರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ನಾನು ಕೈಗೊಳ್ತೀನಿ. ನಾನು 30ನೇ ತಾರೀಕು ಬರಬೇಕು, ಬಂದು ಅವರು ಗ್ರಾಮಸ್ಥರು ಮುಂದೆ ಸತ್ಯ ಮಾಡಲಿ. ನಾನು ನನ್ನ ಹಿತೈಷಿಗಳು ಸ್ನೇಹಿತರುಗಳನ್ನೆಲ್ಲ ಸೇರಿಸ್ತೀನಿ. ಬರ್ರಪ್ಪ 30ನೇ ತಾರೀಕು ನೀವು ಬರಬೇಕು, ಮಾಧ್ಯಮದವ್ರುವೆ. ಭಾನುವಾರ 10 ಗಂಟೆಗೆ ನಮ್ಮ ಅಮ್ಮನವ್ರ ದೇವಸ್ಥಾನ ಸನ್ನಿಧಾನದಲ್ಲೇ ನಾನು ಸತ್ಯ ಮಾಡ್ತೀನಿ. ಬೆಳಗ್ಗೆ 10 ಗಂಟೆಗೆ.
ಅದನ್ನ ಈಗ ಬಿಡುಗಡೆ ಮಾಡ್ತೀನಿ. ಲಾಳಿಂಕೆರೆ ಸಂತೋಷ ಅನ್ನೋಂಥ ವ್ಯಕ್ತಿ ನನ್ನ ಬಗ್ಗೆ ಒಬ್ಬ ಲಾಳಿಂಕೆರೆ ಮಿಥುನ್ ಅನ್ನೋರ ಜೊತೆ ಮಾತಾಡ್ತಕ್ಕಂಥ ಒಂದು ಆಡಿಯೋ ಇದು ನನಗೆ ಗೊತ್ತಿರಲ್ಲ, ಒಂದು ತಿಂಗಳಾದ್ಮೇಲೆ ಸಿಕ್ಕಿರೋದು, ನನಗೆ ಲೇಟಾಗಿ ಸಿಕ್ಕಿರೋದ್ರಿಂದ ನಿಮ್ ಗಮನಕ್ಕೆ ತರ್ತಾ ಇದೆ. ಕಾರ್ಯಕರ್ತ ಕಾರ್ಯಕರ್ತ ಈತ ಯಾವ ಕಾರ್ಯಕರ್ತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್. ನಾವು ಸಂಪರ್ಕ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ನಮ್ಮೂರಲ್ಲಿ ನಾನು ಮಿಥುನ್ ಲಾಳಿಂಕೆರೆ ಅಂತ. ಲಾಳಿಂಕೆರೆ ಅಣ್ಣ, ನಮಸ್ತೆ. ಚೆನ್ನಾಗಿದ್ರಾ? ಚೆನ್ನಾಗಿದ್ರ ಅಣ್ಣ? ಇದು ಏನು ಇಲ್ಲ ಅಣ್ಣ, ದೇವಸ್ಥಾನ ಓಪನಿಂಗ್ ಇತ್ತು ಗೊತ್ತೇನಣ್ಣ? ದೇವಸ್ಥಾನ ಓಪನಿಂಗ್ ಅಲ್ಲಿ ನಮ್ಮೂರ ಯೋಗೇಶ್ ಇದ್ರು ಗೊತ್ತಲ್ಲಣ್ಣ? ಅವರು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ನಿಮ್ಮ ಮೇಲೆ ಹೇಳ್ತಾವ್ರೆ. ಅದೇ ಅಣ್ಣ, ಲಾಳಿಂಕೆರೆ ಯೋಗೇಶ್. ಮೆಟ್ಟಲ್ ಹೊಡಿದೀಯ ಸುಳೆ ಮಗ. ಹಂಗಣ್ಣ, ಒಂದ್ ನಿಮಿಷ ಹಂಗಣ್ಣ, ಇವತ್ತು ಇದ್ ಮಾಡಿದೀವಣ್ಣ. ಹಂಗಲ್ಲಣ್ಣ, ಇವತ್ತು ಮಗ ನನ್ ದುಡ್ಡನ್ನ ಸರ್ಕಾರ ದುಡ್ಡಲ್ಲ, ಕ್ರಾಶ್ ದುಡ್ಡಲ್ಲ, 10 ಲಕ್ಷ ದುಡ್ಡ ಕೊಟ್ಟಿರೋದು. ಹೌದಣ್ಣ, ಅದು ವಿಚಾರ ಗೊತ್ತಾಯ್ತಣ್ಣ, ಅದು ವಿಚಾರ ಗೊತ್ತಾಯ್ತು. ಮೆಟ್ಟಲ್ ಹೊಡೀರಿ ಅವ್ನ, ಹಂಗೆ ಬಿಡ್ಬೇಡ್ರಿ ಅವ್ನ. ಹಂಗಲ್ಲಣ್ಣ, ನಿಮ್ಮ ಪಕ್ಷದಲ್ಲಿ ಅವ್ರಣ್ಣ ಏನ್ ಮಾಡೋದಣ್ಣ? ನಾವೀಗ ನಿಮ್ಮ ಯಾವ ಪಕ್ಷ ನೋಡ್ಬೇಡ್ರಿ, ದೇವ್ರ ಊರಲ್ಲಿ ಬಂದಣ್ಣ, ಈ ಊರಲ್ಲಿ ಬಂದು ಕಂಬ ಕಟ್ಟು ಬಟ್ಟೆ ಬಿಚ್ಚೋಣ. ಈಗ ಬಂದ್ಬಿಟ್ಟು ಬದುಕ್ತಾವ. ಈಗ ₹1 ಅಲ್ಲ, 10 ಲಕ್ಷ ಆದ ತಗೊಂಡ್ರೆ ಲಾಳಿಂಕೆರೆ ಅಮ್ಮನವ್ರ ಹೆಸರಲ್ಲಿ. ಹೌದಣ್ಣ, ಮಾರಿಕಮ್ಮನ ಹೆಸರಲ್ಲಿ 10 ಲಕ್ಷ ತಗೊಂಡೋಯ್ನ? 10 ಲಕ್ಷ ಕೊಟ್ರೆ ನಾನು ಅವ್ನಿಗೆ. ಊರಿಗೆ ಕೊಟ್ರದ್ ಕೊಟ್ಟಿಲ್ಲ ಅಣ್ಣ, ಅದಕ್ಕೆ ಅಣ್ಣ ನೀವು ಬರ್ತೀರಣ್ಣ? ಒಂದು ನಮ್ದು ಕರ್ಪೂರ ಹಾಕ್ತೀನಿ, ಕಂಬ ಕಟ್ಟಿ ಬೆಂಕಿ ಇಲ್ಲ ಅಣ್ಣ, ಕಂಬ. ನಾನು 2022 ಒಂದು ವರ್ಷ ಇದ್ದಂಗೆ ಮಾನ್ಯ ನಗರಸಭಾ ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ BN ವಿದ್ಯಾಧರ್ ಅವರು ನಮ್ಮ ಮನೆಗೆ ಒಂದು 2 ಸರಿ ಬಂದರು. ನಾನು ಸೇರ್ಕೊಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಲ್ಲಿ, ನೀವು ಬನ್ನಿ, ತುಂಬ ಸುಭಿಕ್ಷವಾಗಿದ್ದೀನಿ ನಾನು, ದಯಮಾಡಿ ಎಲ್ಲ ಒಗ್ಗಟ್ಟ ಹೋಗೋಣ, ಒಂದು ರಾಜಕಾರಣ ಒಳ್ಳೆ ಒಂದು ವೇವಲ್ಲಿ ಹೋಗ್ತಿದೆ, ಬನ್ನಿ ಅಂತ 2 ದಿವಸ ಬಂದರು. ನಾನು ಯೋಚನೆ ಮಾಡಿದೆ, ನಾನೊಬ್ರು ಜೊತೆಲಿದ್ದಾಗ ಅವ್ರ ನಿಯತ್ತಾಗಿರ್ಬೇಕು ಅನ್ನೋದು ನನ್ನದೇ. 2018 ವಿಧಾನಸಭಾ ಅಭ್ಯರ್ಥಿ G. ಮರಿಸ್ವಾಮಿ ಅವರ ಜೊತೆ ನಾವು ಆತ್ಮೀಯವಾಗಿ ಇದ್ದು, ನಾವೆಲ್ಲೂ ಗಲಾಟೆ ಪಲಾಟಿಕೆ ಏನು ಮಾಡ್ಕೊಳ್ಳೋದಾರಲ್ಲ ಇಬ್ರು. ಅದಾದ್ಮೇಲೆ ನಾನೇ ಮಾಡಿದೆ, ತಡಿ ಒಂದು 2 ದಿವಸ ಟೈಮ್ ಕೊಡಿ ಹಿಂದೆ ವಿದ್ಯಾಧರ್ ಅವ್ರಿಗೆ, ಮರಿಸ್ವಾಮಿ ಅಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ದಯಮಾಡಿ ಕ್ಷಮಿಸಿ, ನಮ್ಮ ತಾಲೂಕಿನ ರಾಜಕಾರಣ ಬೇರೆ ರೀತಿ ಇದೆ, ನಾವು ಈಗ ಸುಮ್ಮನೆ ಇಲ್ಲಿ ಇಟ್ಕೊಂಡು ನೀವು ಬರಲ್ಲ, ಇವ್ರು ಈಗ ಆಕ್ಟಿವ್ ಆಗ್ತಾವ್ರೆ, ನಾನು ಈಗ ರಾಜಕಾರಣದಲ್ಲಿ ನಾನು ಕಳೆದೋಗ್ಬಿಡ್ತೀನಿ, ಏನಾದ್ರು ಮತ್ತೆ ವಾಪಸ್ ಬಂದರೆ ನಾನು ವಾಪಸ್ ನಿಮ್ಮ ಜೊತೆಲಿ ಇರ್ತೀನಿ, ಅಲ್ಲಿವರೆಗೂ ನಾನು ಇನ್ಆಕ್ಟಿವ್ ಆಗ್ತೀನಿ, ದಯಮಾಡಿ ಇದೊಂದು ಕ್ಷಮೆ ಇರಲಿ ಅಂತೇಳಿ ಅವ್ರಿಗೆ ಹೇಳೇ ಬಂದು ವಿದ್ಯಾಧವರು ಮತ್ತೆ ಕರೆಸ್ಕೊಂಡು ನಮ್ಮ ಮನೆಗೆ ಕರೆಸ್ಕೊಂಡೆ. ವಿತೌಟ್ ಕಂಡೀಷನಲ್ಲಿ ನಮ್ಮ ಮನೇಲಿ ಜೊತೆಲಿ ಸೇರ್ಕೊಂಡು ನಮ್ಮ ಮನೆಗೆ ಬಂದರು. ನೊಣೆಕೆರೆ ಸಂತೋಷ ಜೊತೆಲಿ ಸೇರ್ಕೊಂಡು ಕೆಲಸ ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ಅದರಲ್ಲಿ 2 ಮಾತಿಲ್ಲ. ನಾವು ಗಂಡಸಿ ಹೋಬಳಿ ಅಂತ ಅಲ್ಲ, ಪ್ರತಿಯೊಂದು ಹಳ್ಳಿಲಿ ನಮಗೆ ಪರಿಚಯ ಇರೋಂಥವ್ರು ಎಲ್ಲವರು, ಎಲ್ಲ ಮಾಧ್ಯಮದವರು ಗೊತ್ತಿದೆ, ನಾನೇ ಪ್ರತಿಯೊಂದು ಊರಿಗೆ ಕರ್ಕೊಂಡೋಗಿದ್ದೀನಿ, ಪರಿಚಯ ಮಾಡಿಕೊಟ್ಟಿದ್ದೀನಿ. ನಾವೆಲ್ಲೂ ಆತನ ಜೊತೆ ಹಣಕಾಸು ವ್ಯವಹಾರ ನಾವು ಮಾಡ್ಕೊಂಡಿಲ್ಲ. ನಮ್ದೊಂದು ಗ್ರಾಮ ದೇವತೆ ಒಂದು ಬಿಟ್ರೆ, ಅದು ಅಗ್ನಿ ಪರೀಕ್ಷೆ ಬಿಡಿ, ಅದು ಗ್ರಾಮ ದೇವತೆ ಅದು ನೋಡೋಣ, ಮುಂದೆ ಬರಲಿ, ನಮ್ಮ ಗ್ರಾಮಕ್ಕೆ ಬರಲಿ, ಅವರು ನಮ್ಮ ಗ್ರಾಮ ದೇವತೆ ಮುಂದೆ ನಾನು ಹೇಳಿರೋ ಕಂಡೀಷನಲ್ಲಿ ಸತ್ಯ ಮಾಡಲಿ ಅವರು. ಏಕೆಂದ್ರೆ ಬರೀ ಇವರು ಜನರ ಮೇಲೆ ಅಟ್ಯಾಕ್ ಮಾಡಲ್ಲ, ಇವರು ಬರೀ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಜಾಸ್ತಿ ಅನಿಸ್ತೇ. ಯಾವತ್ತು ಜನರ ಮೇಲೆ ಅಟ್ಯಾಕ್ ಮಾಡಲ್ಲ, ದೇವಸ್ಥಾನಗಳ ಮೇಲೆ ಅಟ್ಯಾಕ್. ವಿಡಿಯೋ ಬಿಟ್ಮೇಲೆ ಅವ್ರು ಅಷ್ಟು ಬಸವಣ್ಣನ ಅನುಯಾಯಿಗಳು ಆ ರೀತಿ ಅವ್ರ ಬಾಯಿಲ್ ಹಾಕೋ ಪದಗಳೆಲ್ಲ ಬರೋಲ್ಲ, ಇದು ಆಡಿಯೋನೇ ಸುಳ್ಳು ಅಂತ ಹೇಳಿ ಸರ್. ಅದಕ್ಕೆ ನಾನು ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಇದು ಕಂಡಿಡೀರಿ, ಇದು ಏನೋ ಮಿಮಿಕ್ರಿ, ಗೋಪಿ ಕರ್ಸಿ ಏನಾದ್ರು ಮಿಮಿಕ್ರಿ ಮಾಡ್ಸ್ಯಾರ ಅಂತ ಕೇಳಕ್ಕೆ ಅಂತ.
ಈಗ ನಮಗ್ ಗೊತ್ತಿಲ್ಲ ಅದು. ತಾಲೂಕಿನ ಜನ ಅಂತ ಮನುಷ್ಯನ ಬಾಯಿ ಈ ತರ ಎಲ್ಲ ಹೌದೌದೌದು. ಅದು ಬೆಳಗ್ಗೆ ಎದ್ದೆಲ್ಲ ಬಸವಣ್ಣವ್ರ ರಚನಾ, ಬಸವಣ್ಣವ್ರ ಆಸ್ಥಾನ ಮಂಟಪದಲ್ಲಿ ಇದ್ದಂತ ಎಲ್ಲಾ ಮಂತ್ರಿ ಮಂಡಲದ ಹೆಸರು ಹೇಳ್ಕೊಂಡು ಅವ್ರ ಮನೇಲಿ ಫೋಟೋ ಹಾಕೊಂಡು ವಚನ ಹೇಳ್ತಾರೆ. ಆಮೇಲೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋರ ಅಮ್ಮನವ್ರದ್ದು ದೇವ್ರದೆಲ್ಲ ಫುಲ್ ವಿವರಣೆ ಹೇಳ್ತಾರೆ. ವೀರಭದ್ರಂದು ಕುಣಿತ, ಇದೇ ಕುಣಿತ, ಮಾರಮ್ಮ ಕುಣಿತ, ಗಂಗಮ್ಮಳಮ್ಮ ಕುಣಿತ ಎಲ್ಲ. ಸಂಜೆ ಆದ್ಮೇಲೆ ಈ ಕುಣಿತ. ಇದೊಬ್ಬ ರಾಜಕಾರಣಿ ಆದಂತವ್ರು, ರಾಜಕಾರಣದಲ್ಲಿ ನೆಲೆ ಕಾಣಕ್ ಬಂದಿರೋ ಅಂತವ್ರು ಈ ಭಾಷೆ ಮಾತಾಡ್ತಾರ. ನೀನೊಬ್ಬ ಅವಿದ್ಯಾವಂತ ಅಲ್ಲ, ನೀನೊಬ್ಬ ವಿದ್ಯಾವಂತ, ಬಿ ಗ್ರಾಜ್ಯುಯೇಟ್. ಸಾಲದಕ್ಕೆ ನೀನು ರಾಷ್ಟ್ರೀಯ RSS ಶಾಲೆಯಲ್ಲಿ ಓದ್ದಂತ ಒಬ್ಬ ಸುಸಂಸ್ಕೃತ RSS ಶಾಲೆಯಲ್ಲಿ ಓದ್ದಂತ ಒಬ್ಬ ವಿದ್ಯಾರ್ಥಿ. ನಿನಗಂಗಾರ RSS ಶಾಲೆಯಲ್ಲಿ ಇದನ್ನ ಹೇಳ್ಕೊಟ್ಟಿದ್ದು, ಭಾರತೀಯ ಜನತಾ ಪಾರ್ಟಿನಲ್ಲಿ ಶಾಖೆಗಳಲ್ಲಿ ಇದು ಹೇಳ್ಕೊಟ್ಟಿದ್ದು, ಈ ತರ ಬೈರಿ ಅಂತ. ಯಾವ್ದಾರು ಒಂದು ಮನುಷ್ಯ ಜೊತೆಲಿ ಕೆಲಸ ಮಾಡಿದಾಗ ಏನಾರು ಸಣ್ಣ ಪುಟ್ಟ ಏನಾರು ಇದ್ರೂ ಸರಿಪಡಿಸ್ಕೊಂಡು ಹೋಗೋ ಅಂಥದ್ದು ಒಂದು ರಾಜಕಾರಣಿಗಳ ಗುಣ. ನಾವು ಇಷ್ಟು ವರ್ಷ ರಾಜಕಾರಣಗಳನ್ನ ಮಾಡಿದೀವಿ, ಇಷ್ಟು ವರ್ಷ ನಾವಿದೀವಿ. ನೀವು ಸನ್ಮಾನ್ಯ ಶಾಸಕರನ್ನ ಕೇಳಿ, ನಾನು ಎಲ್ಲಾರ ವೈನ್ ಹತ್ರ ಇದುವರೆಗೂ ಫೈನಾನ್ಸ್ ಹಣಕಾಸು ವಿಚಾರದಲ್ಲಿ ಏನಾದ್ರು ನಾನು ಗುದ್ದಾಡ್ತಾರೆ. ನಾನು ಹೊರಗೆ ಬಂದಿದ್ದು ನನ್ನ ಶಾಸಕರಿಂದ ನಮ್ಮೂರ ನಿವೇಶನದ್ದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು, ಸಪೋರ್ಟ್ ಕೊಡಲ್ಲ ಸರಿಯಾಗಿ ನಾವು ಉದ್ದೇಶಕ್ಕೆ ನಾನು ಹೊರಗೆ ಬಂದಿದ್ದು ಬಿಟ್ರೆ ದೇವ್ರ ಸಾಕ್ಷಿಣ ನಮಗೂ ಅವ್ರಿಗೂ ಏನು ಬೇರೆ ಇಲ್ಲ. ಅವ್ರಿಗೂ ನಂಗೆ ಮಾತು ಬಿಟ್ಟಿದ್ದು ಅದೊಂದು ಉದ್ದೇಶ ಆಗಿದೆ. ನಿನ್ ಜೊತೆ ಸೇರ್ಕೊಂಡಿದ್ದು ಇದ ಉದಾಹರಣೆ ಅಲ್ಲ. ನಾವು ಏನ್ ತಪ್ಪು ಮಾಡಿದ್ವು ನಿನಗೆ? ಇದೇ ಭಾರತೀಯ ಜನತಾ ಪಾರ್ಟಿಲಿ ನೀನು ನೆಲ ಕಾಣಕ್ ಬಂದು ಯಡಿಯೂರಪ್ಪ ಅವ್ರ ಕುಟುಂಬ ಹಂಗ್ ಮಾಡ್ತು ಹಿಂಗ್ ಮಾಡ್ತು ಅನ್ಯಾಯ ಮಾಡ್ತು ಅಂತ ಮನೆ ಮುಂದೆ ಶಾಮಿಯಾನ ಹಾಕೊಂಡು 4-5 ದಿವ್ಸ ಮಗು ತಂದು ಅಳ್ತ ಕೂತಂಡೆ. ಅಷ್ಟೋ ಜನ ಭಾಷಣ ಮಾಡಿದೆ ಅವತ್ತೊಂದು 30-40 ಜನ ಎಲ್ಲ ಅಳ್ತು ಕರ್ತವ. ಅವ್ರು ಯಾರು ಇದಾರ ನಿಮ್ ಜೊತೆಯ? 90 ಭಾಗ ಇಲ್ಲ ಅವ್ರು ಭಾಷಣ ಮಾಡಿದ್ರಲ್ಲಿ. ಇದಾದ್ಮೇಲೆ ನಮಗೆ ಒಂಥರ ಮನಸ್ಸು ಕರಗ್ತು, ಏನಪ್ಪ ಕೆಲಸಗಾರ ಹಿಂಗೇನು ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನೇ ಮಾಡಿದೆ. ಸರ್ ಎದುರುಬೇಡಿ, ಇದಿಲ್ಲ ಅಂದ್ರೆ ಈ ಪಕ್ಷ ಇಲ್ಲ ಅಂದ್ರೆ ಇನ್ನೊಂದು ಪಕ್ಷದಲ್ಲಿ ಟಿಕೆಟ್ ತಗೊಂಡು ನಾವು ಗೆಲ್ಲೋಣ, ಕ್ಷೇತ್ರದಲ್ಲಿ ಕೆಲಸ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಈಗಿನ DC ಬ್ಯಾಂಕ್ ನಿರ್ದೇಶಕರಾದ ಗಂಗಣ್ಣ ಅವ್ರ ಜೊತೆ ಮಾತನಾಡಿ ನಮ್ಮ ಮನೆಗೆ ಕರೆಸಿ, ಈತನ್ನೂ ಕರೆಸಿ, ಇಬ್ಬರನ್ನು ಕೂರ್ಸಿ ಮಾತಾಡಿಸಿ, ಅಲ್ಲಿಂದ ರೇವಣ ಸಾಹೇಬ್ರ ಮಾತಾಡಾದ್ಮೇಲೆ ಒಂದು ಜಾಕ್ ಬರೋಕೆ ಹೇಳಿದ್ರು, ಹೋಗಿದ್ವಿ, ಟಿಕೆಟ್ ಕೊಟ್ಟರು. ಹೆಂಗಿರ್ಬೇಕು? ಭಾರತೀಯ ಜನತಾ ಪಾರ್ಟಿಲೂ ಗೊಂದಲ, ಇಟ್ ಅಂಡ್ ರನ್. ಈಗ JDS ಬಂದೆ, ಇಲ್ಲೂ ಇಟ್ ಅಂಡ್ ರನ್ನು. ಮುಖಂಡರಿಲ್ಲದೆ ಪಕ್ಷ ಮಾಡ್ಬೇಕು ಅಂತ ಹೊರಟಿದ್ಯಾ? ಮುಖಂಡರ ಬೇಡ ನಿಂಗೆ? ಹಿಂದಿಂದ 30-40 ವರ್ಷದ ಗೇದರ್ ಕತೆ ಏನು ಪಾರ್ಟಿನಲ್ಲಿ? ಅವ್ರು ಯಾರು ಲೆಕ್ಕಕ್ಕೆ ಇಲ್ಲೋ ನಿಂಗೆ? ಇರ್ಲಿ ಬಿಡಿ ರಾಜಕಾರಣ, ನಾನು ರಾಜಕಾರಣ ಬಂದಾಗ ಮಾತಾಡ್ತೀನಿ. ಈಗ ನನಗೆ ಬೇಕಾಗಿರೋದು 10 ಲಕ್ಷ ರೂಪಾಯಿಗೆ ಕ್ಲಾರಿಫಿಕೇಶನ್. ಈತ ಯಾವಾಗ ಬಂದು ಸತ್ಯ ಮಾಡ್ತಾನೆ, ಗ್ರಾಮಸ್ಥರು ಆ ಸತ್ಯ ಮಾಡಿದ್ಮೇಲೆ ಏನ್ ನನ್ನ ಮೇಲೆ ಪನಿಷ್ಮೆಂಟ್ ಕೊಡ್ತಾನೆ ನಾನು ಬದ್ಧ. ಇಲ್ಲ ಅಂದ್ರೆ ನೀನು 31ನೇ ತಾರೀಕು ಏನಾದ್ರು ಬಂದು ಸತ್ಯ ಮಾಡಿಲ್ಲ ಅಂದ್ರೆ ನೀನು ಕೊಟ್ಟಿಲ್ಲ, ನೀನು ಸುಳ್ಳು ಹೇಳಿದೀಯಾ ಅನ್ನೋ ಭಾವನೆಗೆ ನಾವು ಬರ್ತೀವಿ. ಮಿಥುನ್ ನೋಡಪ್ಪ, ನನಗೂ ನಿಂಗೂ ಯಾವ ದ್ವೇಷನೂ ಇಲ್ಲ. ನೀನ್ ಯಾರು ನಾನ್ಯಾರು, ನೀನು ಆದ್ರೂ ನಮ್ಮ ನೆಂಟರುಗಳನ್ನೇ. ಆದ್ರೆ ನೀನು ಮಾತಾಡದೆ ನೀನು ಪ್ರೊವೋಕ್ ಮಾಡ್ತಾ ಇದೀಯಾ, ಅವನಿಗೆ ಗೊತ್ತಾಗ್ತಾ ಇಲ್ಲ, ರೆಕಾರ್ಡ್ ಮಾಡ್ಕೊತಾ ಇದ್ದಾನೆ. ಅಟ್ಲೀಸ್ಟು ನೀನು ಹೇಳಿದ್ಯಾ, ಮರಕ್ಕೆ ಕಟ್ಟೆ ಬಿಡೋಣ, ಹಂಗಾರೆ ಆಯ್ತು ಬಿಡೋಣ ಕಟ್ತೀನಿ ಅಂತ ಹೇಳ್ತಾ ಇದೀಯಾ. ಮರಕ್ಕೆ ಕಟ್ಟುವತ್ತೆ ಏನಾರು 31ನೇ ತಾರೀಕು ಏನಾರು ಸಂತೋಷ್ ಏನಾರು ಬಂದು ಏನಾರು ಸತ್ಯ ಮಾಡಕ್ ಬರ್ಲಿಲ್ಲ ಅಂದ್ರೆ ಆ ಉಳಿಕೆ ಅಮೌಂಟ್ ಅನ್ನ ಗ್ರಾಮ ದೇವತೆ ನೀನ್ ಕೊಡ್ಬೇಕು. ಇಲ್ಲ ಅವ್ನ್ ಕರ್ಕೊಂಬಂದ್ ಸತ್ಯ ಮಾಡಿಸು, ಯಾರು ಗ್ರಾಮಸ್ಥರು ಏನ್ ಹೇಳ್ತಾರೋ ನಾನು ಬದ್ಧ. ಇದಕ್ಕೆ ನಾನು ನಿಮ್ಮ ಮುಖಾಂತರ ಸ್ಪಷ್ಟೀಕರಣವನ್ನ ಕೊಡ್ತೀನಿ 31ನೇ ತಾರೀಕು. ನಾನು ಸರ್ ನಾನು ಒಬ್ಬ ಬಡವ್ರ ಮಗನೇ, ನೀವೆಲ್ಲ ನೋಡಿದಿರಿ. ನನ್ನ ತಾಯಿನೂ ಒಂದನೇ, ಅವ್ರ ತಾಯಿನೂ ಒಂದನೇ. ಅವ್ರ ತಾಯಿ ಚುನಾವಣಾ ಸಮಯದಲ್ಲಿ ಮತ್ತೆ ಹಿಂದೆ ಬಂದಾಗೆಲ್ಲ ನಾವು ಗೌರವದಿಂದ ಕಂಡ್ರ ಅಂತದ್ದು ನಮ್ಮ ತಾಯಿ ಸಮಾನ ಅಂತ ಉದ್ದೇಶ ಇಟ್ಕೊಂಡು. ನಿನಗೆ ಯಾವ ಬಾಯಿ ಬತ್ತಪ್ಪ ನನ್ನನ್ನು ಈ ಕೆಟ್ಟ ಭಾಷೆ ಉಪಯೋಗಿಸಕ್ಕೆ?
ಪೂಜೆ ಮಾಡೋ ಬಾಯ್ಲಿ, ಮಂತ್ರ ಹೇಳೋ ಬಾಯ್ಲಿ ಇವ ಭಾಷೆಗಳು ನಿನಗೆ ಕ್ಷೇತ್ರದ ಜನ ನೋಡ್ತಾ ಇದಾರೆ. ನಾನ್ ನೋಡ್ದೆ ಮೊನ್ನೆ ಯೂಟ್ಯೂಬ್ ಚಾನಲ್ 1.5 ಲಕ್ಷ ಜನ ನೋಡ್ತಾ ಇದಾರೆ ನಿನ್ನ ಭಾಷೆಗಳ್ನ. ಏನಪ್ಪಾ ಇದು ಅಂತ ಅವ್ರ ತೀರಾ ಅಂತ ನನ್ನ ಆತ್ಮೀಯ ಸ್ನೇಹಿತರಲ್ಲೂ ಹೇಳ್ತೀನಿ. ನಾಳೆ ಇವತ್ತು ನನಗೆ ಬಂದಿತ್ತು, ನಾಳೆಗೆ ನಿಮ್ಗೂ ಈ ಭಾಷೆ ಬರ್ತವೆ. ಹುಷಾರಾಗಿ ಹೆಜ್ಜೆ ಇಡ್ರಪ್ಪ. ನಾನೇನು ಅವ್ರತೇನು ನಾವೇನು ಹಣಕಾಸು ವ್ಯವಹಾರ ಮಾಡಲ್ಲ, ರಾಜಕಾರಣ ಮಾಡಿದ್ದೆ ಅಷ್ಟೇ, ಬಿಟ್ರೆ ಏನು ಮಾಡಲಿಲ್ಲ. ನಾವು ಅವರ ಧರ್ಮಪತ್ನಿ ನನ್ನ ಸಹೋದರಿನೂ ಸಹ ನಾನು ಸ್ವಂತ ಗೊಲ್ರಳ್ಳಿ ಗೇಟಲ್ಲಿ ನಾನು BJPದು ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಗಣಸಿ ಹೋಬಳಿ ವತಿಯಿಂದ ನಮ್ಮ ಗ್ರಾಮದ ನನ್ನ ಕುಟುಂಬ ಮತ್ತು ನಮ್ಮ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಸೀಮಂತ ಮಾಡಿಸಿದ್ದೀನಿ ನಾನು. ನನಗೂ ಒಂದು ಗೌರವ ಇದ್ದೀನಿ. ನೀನು ನನ್ನಂತನಿಗೆ ನೀನು ಈ ರೀತಿ ಮಾಡಿದೆನು, ನೀನು ಯಾರಿಗೆ ಮಾಡಲ್ಲಪ್ಪ. ನೀನು ಸಂತೋಷ ಯಾರಿಗೆ ಮಾಡಲ್ಲಪ್ಪ ನೀನು ಸಂತೋಷ. ನೀನು ನಾ ತಪ್ಪಾರು ಏನ್ ಮಾಡಿದ್ ನಿಂಗೆ? ನಿನ್ ತಾಯಿನ ನಾವು ಗೌರವದಿಂದ ಕಂಡಿದ್ದೀನಿ. ನನ್ನ ತಾಯಿನ ನಿನ್ನ ಸೂಳೆಪಟ್ಟ ಕಟ್ತೀಯ ನೀನು. ಒಪ್ಲಿ, ಅವ್ರ ಜೊತೆ ಇರೋ ಅಂತಾರ ಒಪ್ಬಿಡ್ಲಿ, ನನ್ನ ತಾಯಿನ ಸೂಳೆಪಟ್ಟ ಕಟ್ಟಿ ಬೋಸುಡಿ ಗೀಸುಡಿ ಎಲ್ಲ ಏನಿದೆಲ್ಲ ಅರ್ಥ ಇದು ನಿಂದು? ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ? ನಾವೇನು ಪಶ್ಚಿಮ ಬಂಗಾಳದಲ್ಲಿ ಇದೀವ, ಜಾರ್ಖಂಡಲ್ಲಿ ಇದೀವ? ನಾವು ಎಷ್ಟೋ ಜನ ಏನೇ ಹೇಳಿದ್ರು ನಾವೇ ಮಾಡುದು, ಇಲ್ಲಪ್ಪ ನಾವು ಏನೋ ಒಂದ್ ಆಗತ್ ಬಿಡಿ, ನೀನ್ ಯಡಿಯೂರಪ್ಪ ಅವ್ರ ಮೇಲೆ ಏನ್ ಮಾಡ್ಕೊಂಬಂದೆ ನನಗೇನಪ್ಪ, ನಾವೇನೋ ಒಪ್ಕೊಂಡು ನಿನ್ನ ಲೀಡರ್ಶಿಪ್ ಇರ್ಲಿ, ಎಲ್ಲರೂ ಬಂದವ್ರು ಹೋಗೋಣ ಅಂತ. ನೀನ್ ಇದ ಕೆಲಸ ಮಾಡಿದ್ ನೀನು? ನಾವೇನ್ ತಪ್ಪು ಮಾಡುದು ಅಂತವ? ಈಗ ನಮ್ ಗ್ರಾಮನೇ ನೀನ್ ದಪ್ಪಲೆ ಮಾಡಿ ಹಾಕ್ತೇನೆ. ನೀನು ಓಟ್ ಕೊಟ್ಟಿಲ್ಲ ನಿಂಗೆ? ನಮ್ಮೂರಲ್ಲಿ ಹೋರಾಟ ಮಾಡಿಲ್ ನಿಂಗೆ? ನೀನು ಬೈಯಕಾರ ಹೆಂಗ್ ಬತ್ತು ನಿನ್ಗೆ ಈ ಭಾಷೆಗಳನ್ನೆಲ್ಲವ? ನಿನ್ಗೆ ಯಾರು ಇವೆಲ್ಲ ಕಲಿ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರ ಇವೆಲ್ಲ ಮಾತಾಡುಂತ? ದಯಮಾಡಿ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ, ಬನ್ನಿ 31ನೇ ತಾರೀಕು ಸತ್ಯಾಸತ್ಯತೆ ಅಲ್ಲಿ ನಮ್ಮ ಗ್ರಾಮ ದೇವತೆ ಮುಂದೆನೆ ಆಗಲಿ. ನಾನು ಇದ್ರ ಬಗ್ಗೆ ಕಾನೂನು ಹೋರಾಟ ಮುಂದುವರಿಸ್ತೀನಿ. 10 ಲಕ್ಷ ರೂಪಾಯಿಗೆ ಗ್ರಾಮ ದೇವತೆ ಬಂದು ಸತ್ಯ ಮಾಡ್ಲಿ. ಅವ್ರೇನಾರ ಬಂದು ಸತ್ಯ ಮಾಡಿದ್ರೆ ನಾನು ಹೇಳಿರೋ ಕಂಡೀಷನ್ ಅಲ್ಲಿ ನನ್ನ ಗ್ರಾಮಸ್ಥರ ಮುಖಾಂತರ ನಾನು ಜಮೀನ್ ಮಾರಿಯಲ್ಲಿ ಕೊಡ್ತೀನಿ. ಏನಾದ್ರೂ ನೀನೇನಾದ್ರು ಬರ್ಲಿಲ್ಲ ಅಂದ್ರೆ ಮಿಥುನ್ ಕಟ್ಟಿಕೊಡ್ಬೇಕಿಲ್ಲ. ನೀನ ತಾನೇ ಮಾತಾಡಿರೋದು, ನೀನೇ ಕಟ್ಟಿಕೊಡ್ಬೇಕು. ನೀನಿಲ್ಲಿ ಈ ಬಂದಿಲ್ಲಿ ಚೆನ್ನಾಗಿರೋ ಊರುಗಳಿಗೆಲ್ಲ ಕಿಡಿ ಹತ್ತಿಸ್ಬಿಟ್ಟು ವರ್ಷಾಡಕ್ ಮಾಡಿದೀನಿ. ಇಲ್ಲಿ ನಾವು ರಾಜಕಾರಣಗಳು ನೋಡಿದೀವಪ್ಪ, ಇಷ್ಟೊಂದು ಈ ತರ ಇಂಥ ಕಚಡ ರಾಜಕಾರಣಗಳು ನಾವು ನೋಡಲಿಲ್ಲ ನಾವಿಲ್ಲಿ. ಇದ್ರ ಬಗ್ಗೆ ನಮ್ಮ ಕುಮಾರು ಒಂದೆರಡು ಮಾತಾಡ್ತಾರೆ. ರೆಡಿ ಮಾಡ್ತಾ ಇದೀವಿ. ನನಗೆ ಬಂದಿದ್ದೆ ಮೊನ್ನೆ ಅಲ್ಲ, ನನಗೆ ಗೊತ್ತಿಲ್ಲ. ಸರ್, ಗುಡಿಗೌಡ್ರು ಬಂದಿಲ್ಲ ಅಂತ ಹೇಳ್ತಾ ಇದಾರೆ. 4 ಲಕ್ಷ ರೂಪಾಯಿ ಮಾತ್ರ ತಲುಪಿದೆ ಅಂತ ಅವರು ಹೇಳಿದ್ದಾರೆ. ಈಗ ಎಲ್ಲಿಗೆ? ಅಲ್ಲೇ 31 ಕರೆಸ್ತೀನಲ್ಲ, ಅಲ್ಲೇ ಎಲ್ಲ. ಎಲ್ಲಿಗೆ ಸರ್? ಇಲ್ಲ, ಅವನು ಯಾರೋ ಒಂದ್ ಜೊತೆ ಮಾತಾಡಿದನಲ್ಲ, ಮರಕಟ್ಟ ಇನ್ನೊಬ್ಬ, ಅವನ್ ಕೊಡ್ತಾನೆ. ಯಾಕೆಂದ್ರೆ ಅವನೇ ತಾನೆ ಮಾತಾಡಿರೋದು. ಇಲ್ಲ, ಈ ವಿಚಾರನ ಗುಡಿಗೌಡ್ರು ಮಾತಾಡ್ಬೇಕು, ದುಡ್ಡು ಕೇಳೋದಿದ್ರೆ. ಇವನಿಗೆ ಮಾತಾಡಕ್ ಯಾವ ಪವರ್ ಅಂದ್ರೆ ಪಂಚಾಯತಿ ಸೇರ್ತೀವಲ್ಲ, ಆ ಪವರ್ ಇರುತ್ತೆ. ಹಣಕಾಸಿನ ವಿಚಾರ ಮಾತಾಡೋ ಗುಡಿಗೌಡ, ಹಣ ಅದ್ ಬರಲ್ಲ, ಈ ದುಡ್ಡು ಬಂದಿಲ್ಲ ಅಂತ. ನೀ ಏನು ಬಂದೇ ಇಲ್ವಲ್ಲ. ಇದರಲ್ಲಿ ಶಿವಕುಮಾರ್ ಅಂತ ಇದೆಯಾ? ನನಗೆ ಕೊಡಲ್ಲ ಅಂತ ಅಲ್ಲ, ಕೊಟ್ಟ ಮೇಲೆ ಇಲ್ಲ ನಾನು ಸೋತ್ಬಿಟ್ಟಿದ್ದೀನಪ್ಪ, ಇಲ್ಲ ಆಗಲ್ಲ, ಮುಂದೆ ಸರಿ ನೋಡೋಣ, ದೇವರ ಆಶೀರ್ವಾದ ಮಾಡಿ ನೋಡೋಣ ಅಂತ ಹೇಳ್ಬೋದು. ನೀನ್ ಸುಳ್ಳು ಮಾಡಿ ಯಾರಾದ್ರೂ ಏನಾದ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಈ ದೂರ ಹೊತ್ಕೊಂಡು ಯಾರು ನೀನ್ ಬತ್ತಿಯಾನ ಕೊಣೆ? ನೀವು ಬತ್ತೀರನ್ರಿ ನೊಣವಿಕೆರ ಸಂತೋಷ ಮಿಥುನ್ನು. ಇದ್ರ ಬಗ್ಗೆ ಕಾನೂನು ಕ್ರಮ ಆಗುತ್ತೆ. ಇದು 10 ಲಕ್ಷ ರೂಪಾಯಿಗೆ ನಿಮ್ 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಭಾನುವಾರ. ದಯಮಾಡಿ ಬರ್ರಪ್ಪ ಅಲ್ಲಿ. ದಯಮಾಡಿ ಎಲ್ಲರಿಗೂ ನಮಸ್ಕಾರ.